ಜ್ಞಾನಿ ಅನ್ನೋನು ಅಜ, ಮೃತ್ಯು ಗೆದ್ದವನು, ಬೆಳಕು. ಯಾವ ಐಡೆಂಟಿಟಿ ಇಲ್ಲದು ಅವಧೂತ ಪಂಥ. ಶಂಕರಾಚಾರ್ಯರ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಬಿಟ್ಟರೆ ಅವರ ಅಹಂ ಬ್ರಹ್ಮಾಸ್ಮಿ ಅಂತ ತಿಳಿಲಿಯೋ ಪ್ರಯತ್ನವೇ ಮಾಡಿಲ್ಲ. ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಹೇಳಿದರು. ಏನಂತೆ? ಅಹಂ, ನಾನು ಬ್ರಹ್ಮವೇ ಆಗಿದ್ದೀನಿ, ಮುಗೀತು. ಎರಡು ಬೇಕಲ್ಲ ಆಟ ಆಡಲಿಕ್ಕೆ, ಬಿಸಿಯಾಗೋದು ಎರಡರಿಂದ. ಒಂದು, ಐ ಆಮ್ ನಾಟ್ ದ ಏಲಿಯನ್, ನನ್ನೊಳಗಿರೋ ಬೆಳಕು ನಿಮ್ಮೆಲ್ಲರೊಳಗೂ ಉಂಟು. ನಾನು ಒಪ್ಪಿದ ಸಿದ್ಧಾಂತ ಗೀತೆಯಲ್ಲಿರೋ ಸಿದ್ಧಾಂತ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಯ. ಎಷ್ಟು ಜನ ಅದನ್ನು ಕ್ರಾಂತಿ ಅಂದ್ಕೊಳ್ಳಿ, ಶಾಂತಿ ಅಂದ್ಕೊಳ್ಳಿ, ಅದು ನಿಮ್ಮ ಭ್ರಾಂತಿಗೆ ಬಿಟ್ಟಿದ್ದು. ಸಂಸ್ಕೃತ ಮುಖ್ಯ ಅಲ್ಲ, ಸಂಸ್ಕಾರ ಮುಖ್ಯ. ವಿನಯ್ ಅನ್ನೋದನ್ನು ಪಕ್ಕಕ್ಕಿಡಪ್ಪ, ಗುರುಜಿಯನ್ನು ಪಕ್ಕಕ್ಕಿಡಪ್ಪ ಅಂತ ಹೇಳ್ತೀರ ನೀವು. ಬಟ್ ಒಂದಷ್ಟು ಜನ ಅವಧೂತರು ಅಂತ ಕರೀತಾರೆ. ಏನು ಈ ಅವಧೂತ ಅಂದರೆ? ಅಕ್ಷರತ್ವಾತ್ ವರಣ್ಯತ್ವಾತ್ ದೂತತ್ವತ್ ಅಂತಿದೆ. ಆ ಶಬ್ದಕ್ಕೆ ನಾನು ಒಪ್ಪಿಲ್ಲ. ಪ್ರಪಂಚ ನನ್ನನ್ನು ಕರೀತು. ಅಂದರೆ ನೀವು ಅವಧೂತರು ಅಂತ ನೀವು ಅಂತೂ ಒಪ್ಕೊಂಡಿಲ್ಲ. ಯಾವ ಐಡೆಂಟಿಟಿ ಇಲ್ಲದು ಅವಧೂತ ಪಂಥ. ಸುಮಾರು 18 ಮೆಟ್ಲಿದೆ ಶಬರಿಮಲೆಯಲ್ಲಿ, 18 ಪಂಥ ಇದೆ ಆ ಬೆಳಕಿಗೆ. ಅಯ್ಯಪ್ಪ ಅಂದರೆ ಬೆಳಕು, ತತ್ವಂ ಅಸಿ. ನಾನು ನೀನೇ ಆಗಿದ್ದೀನಿ ಅಣ್ಣ, ನೀನು ನನ್ನ ಹಾಗೆ ಸಾಧನೆ ಮಾಡಿದರೆ ನೀನು ಮಗುನೇ ತಂದೆ ಆಗೋದು, ಹೌದಲ್ವ? ಒಪ್ತೀವಲ್ವ? ತಂದೆ ಅಜ್ಜ ಆಗೋದು ಒಪ್ತೀವಿ. 3 ಆಯಿತು ಅವನ ಜೀವನದಲ್ಲಿ. ಹಾಗಾದ್ರೆ ಒಂದಿನ ಮಗು ಅಜ್ಜ ಆಗಬೇಕು. ಜ್ಞಾನಿ ಅನ್ನೋನು ಅಜ, ಮೃತ್ಯು ಗೆದ್ದವನು, ಬೆಳಕು, ಅಯ್ಯಪ್ಪ ಅಂತ ಇಟ್ಕೊಳ್ಳುವ. ನಾವು ಹೋಗೋವರೆಲ್ಲ ಮಗು, ಕನ್ನಿಸ್ವಾಮಿ ಅಂದ್ಕೊಳ್ಳುವ. ಒಂದಿನ ಬೆಳಕಾಗ್ತೀವಿ. ಹಾಗೆ ಅಯ್ಯಪ್ಪನ ಹಾಗೆ ನಿಷ್ಠೆ ಇಟ್ಟು ಯೋಗ ಸಾಧನೆ ಮಾಡಿದ್ವಿ. ಆ ಒಂದೊಂದು ಮೆಟ್ಲು ಒಂದೊಂದು ತತ್ವವನ್ನು ಪ್ರತಿಪಾದನೆ ಮಾಡುತ್ತೆ. ನಮಗದು ಗೊತ್ತಿಲ್ಲ. ನಾವು ಮೆಟ್ಲಿಗೆ ನಮಸ್ಕಾರ ಮಾಡ್ತೀವಿ, ಅಲ್ಲಿ ಹೂ ಇಟ್ಕೊಂಡ್ಬರ್ತೀವಿ, ಮುಗೀತು ನಮ್ಮ ಪೂಜೆ, ಅಲ್ಲೇ ಲಿಮಿಟ್ ಆಯಿತು. ನಾಲೆಡ್ಜಿಗೆ ಹೋಗಲಿಲ್ಲ, ಎಥಿಕ್ಸನ್ನು ತಿಳಿಲಿಲ್ಲ, ಅಯ್ಯಪ್ಪ ಅನ್ನೋ ಶಬ್ದವೂ ತಿಳಿಲಿಲ್ಲ, ಬೆಳಕನ್ನೋ ಶಬ್ದವೂ ತಿಳಿಲಿಲ್ಲ, ಅಲ್ಲಿ ಹಾಕಿದ್ದ ಬೋರ್ಡನ್ನು ನಾವು ಸರಿ ಓದಲಿಲ್ಲ. ತತ್ವಮಸಿ, ನಾನು ನೀನೇ, ಬೇರೆ ಅಲ್ಲ. ಶಂಕರಾಚಾರ್ಯರ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಬಿಟ್ಟರೆ ಅವರ ಅಹಂ ಬ್ರಹ್ಮಾಸ್ಮಿ ಅಂತ ತಿಳಿಲಿಯೋ ಪ್ರಯತ್ನವೇ ಮಾಡಿಲ್ಲ. ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಹೇಳಿದರು. ಏನಂತೆ? ಅಹಂ, ನಾನು ಬ್ರಹ್ಮವೇ ಆಗಿದ್ದೀನಿ, ಮುಗೀತು. ಮಧ್ವಾಚಾರ್ಯರ ಫೋಟೋ ಇಡ್ತೀವಿ, ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನು ಅಧ್ಯಯನ ಮಾಡೋ ಪ್ರಯತ್ನ ಮಾಡಲ್ಲ. ಸಂಸಾರ ನಡೆಯುವುದೇ ಎರಡರಿಂದ, ನಾನು ನೀನು, ಭಕ್ತ ಭಗವಂತ, ಗಂಡ ಹೆಂಡತಿ, ಶತ್ರು ಮಿತ್ರ, ಪೊಲೀಸು ಕಳ್ಳ. ಪೊಲೀಸು ಕಳ್ಳ, ಈ ರೀತಿ ಎರಡು ಬೇಕಲ್ಲ ಆಟ ಆಡಲಿಕ್ಕೆ, ಬಿಸಿಯಾಗೋದು ಎರಡರಿಂದ. ಒಳಿತು ಕೆಡುತು ಎರಡು. ಈಗ ನಿಮ್ಮನ್ನೆಲ್ಲರನ್ನೂ ಕೂಡ ನಿಮ್ಮನ್ನು ವಿನಯ್ ಗುರೂಜಿ ಅಂತ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಆದರೆ ಅದೇ ವಿನಯ್ ಗುರೂಜಿಯವರು, ಏಕೆಂದರೆ ಈಗ ನೀವೇನು ಜನರನ್ನು ನೋಡ್ತಾ ಇದ್ದಾರೆ, ಅದಕ್ಕಿಂತ ಹಿಂದೆ ಅಂದರೆ ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು, ಇದ್ರ ಬಗ್ಗೆ ಒಂದಷ್ಟು ಜನರಿಗೆ ಬಾಲ್ಯನ ಇದನ್ನು ಸುಮಾರು ಸಲ ಹೇಳಿತ್ತು. ಅಂತ ಬಾಲ್ಯ ಜೀವನ ಮಹಾ ಸಾಧನೆಯಿಂದೇನಿಲ್ಲ. ನನ್ನ ತಪಸ್ಸು ನನ್ನ ನೋಡಿ, ಈಗ ನಂಗೆ ಬೇರೆ ರೀತಿ ಕೈಕಾಲಿಲ್ಲ ಅಂದ್ಕೊಂಡಿದ್ದೆ. ಒಂದು, ಐ ಆಮ್ ನಾಟ್ ದ ಏಲಿಯನ್, ಐ ಆಮ್ ನಾಟ್ ದ ಏಲಿಯನ್. ನಾನು ಹೇಳೋದು ಈ ಡಿಫ್ರೆನ್ಸಿಯೇಷನ್ ಬಿಡಿ. ನಾನೊಂದು ಸ್ಪೆಷಲ್ಲು, ನೀವೊಂದು ಸ್ಪೆಷಲ್. ನಾವು ಸ್ಟೇಜಿಗೆ ನಮಸ್ಕಾರ ಮಾಡಿ ಕೂರೋ ಕಾರಣ ಇಷ್ಟೇ. ನನ್ನೊಳಗಿರೋ ಬೆಳಕು ನಿಮ್ಮೆಲ್ಲರೊಳಗೂ ಉಂಟು. ನಾನು ಒಪ್ತೀನಿ, ಆಚರಣೆ ಮಾಡ್ತೀನಿ. ಯಾರೇನು ಅಂದ್ಕೊಂಡ್ರು ನನಗೆ ದೊಡ್ಡ ವಿಚಾರ ಅಲ್ಲ. ನಾನು ಒಪ್ಪಿದ ಸಿದ್ಧಾಂತ ಗೀತೆಯಲ್ಲಿರೋ ಸಿದ್ಧಾಂತ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಯ. ಮೊಬೈಲಲ್ಲಿ ಕರೆಂಟ್ ಇದೆ, ನಿಮ್ಮ ವಾಚಿನ ಬ್ಯಾಟ್ರಿಯಲ್ಲೂ ಕರೆಂಟ್ ಇದೆ, ನಿಮ್ಮ ಕ್ಯಾಮ್ರಾದಲ್ಲೂ ಕರೆಂಟ್ ಇದೆ, ಮಾಯ್ಶ್ಚರಿಯಲ್ಲಿರೋ ಬಲ್ಪಲ್ಲೂ ಕರೆಂಟ್ ಇದೆ. ಆ ಕರೆಂಟಿಗೆ ಯಾವ ಭೇದವೂ ಕಾಣಲಿಲ್ಲ. ಆ ಕರೆಂಟ್ ಎಲ್ಲ ಕಡೆ ವ್ಯಾಪ್ತಿದೆ. ಅದಕ್ಕೆ ಅಖಂಡ ಮಂಡಲಾಕಾರಂ ವ್ಯಾಪ್ತಮ್ಮೇನ ಚರಾಚರಂ ತತ್ಪದಂ ದರ್ಶಿತಂ ಮಹ್ಯಂ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡವಾಗಿ ಹರಡಿರೋ ಆ ಚೈತನ್ಯವನ್ನು ಖಂಡ ಮಾಡಬೇಡ ಅಂತ ಶಾಸ್ತ್ರ ಹೇಳುತ್ತದೆ. ಬೆಳಕನ್ನು ನೀನು ಭಾಗ ಮಾಡಿ ದ್ವಂದ್ವಕ್ಕೆ ಹೋಗೋ ಬದಲು ಎಲ್ಲರೊಳಗಿರೋ ಬೆಳಕಿಗೆ ನಮಸ್ಕಾರ ಮಾಡೋದು ಕಲಿ. ಇದೇ ಗಾಂಧೀಜಿ ಹೇಳಿಕೊಟ್ಟು. ಹಿಂದೂ ಧರ್ಮ ನಿಂತ ನಮಸ್ಕಾರ ಅನ್ನೋ ಶಬ್ದ ಏನು, ಅದಕ್ಕೆ ನಿಂತಿದೆ. ಇದು ಶಿವ, ಇದು ಶಕ್ತಿ, ಪುರುಷ ಮತ್ತು ಪ್ರಕೃತಿಯನ್ನು ಸೇರಿಸು. ಈ ಬ್ರಾಂಕೈಟ್ಸಿನ ಮಧ್ಯೆ ಇರೋ ಸ್ಪೇಸೇ ಪರಮಾತ್ಮನ ವಾಸಸ್ಥಾನ ದೇಹದಲ್ಲಿ. ಅಲ್ಲಿ ಬೆಳಕಿನ ರೂಪದಲ್ಲಿ ಶಬರಿಮಲೆಯಲ್ಲಿರೋ ಜ್ಯೋತಿ ನಿಮ್ಮ ಒಳಗೂ ಉಂಟು. ಅದು ಹೊರಗೆ ಹೋದರೆ ಮತ್ತೆ ಈ ಕೋತಿ ಹೆಣ. ಗಿರಿಯಾಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ. ನಂಬರ್ 64/1 RG ರಸ್ತೆ, RSM ಬ್ಲಾಕ್, ಕೆನರಾ ಬ್ಯಾಂಕ್ ಪಕ್ಕದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ 9035023180. ಅಲ್ಲಿರೋ ಜ್ಯೋತಿ ದೇಹದೊಳಗಿದೆ. ಅದನ್ನೇ ಬಸವಣ್ಣ ಹೇಳಿದ್ದು, ಕಾಲೇ ಕಂಬ ದೇಹವೇ ದೇಗುಲ. ಅವರಿಗೆ ಖಂಡಿತ ಬೆಳಕು. ಆ ಬೆಳಕನ್ನು ಕಾಣಲಿಕ್ಕೆ ಅವರು ಇಷ್ಟಲಿಂಗ ಪೂಜೆ ಮಾಡಿ ಕಂಡುಕೊಂಡ್ರು. ಅದೊಂದು ಪ್ರಕ್ರಿಯೆ. ಅದೇ ಶ್ರೇಷ್ಠ ಅಥವಾ ಅದು ಕನಿಷ್ಠ ಅಂತಲ್ಲ. ಒಂದಿಷ್ಟು ಜನ ಗಾಯತ್ರಿಯಿಂದ ವಿಶ್ವಾಮಿತ್ರ ಅದನ್ನು ಪಡ್ಕೊಂಡೆ.
ಮದರ್ ತೆರೇಸ ಸೇವೆಯಿಂದ ಪಡೆದಳು, ಲೆನಿನು ತನ್ನನ್ನು ತಾನು ಬಲಿ ಹಾಕಿ ಆ ಸ್ಯಾಕ್ರಿಫೈಸಿಂದ ಪಡೆದ, ಪೈಗಂಬರು ಉಪವಾಸಾದಿಗಳಿಂದ ತನ್ನ ಸಮಾಜಕ್ಕೋಸ್ಕರ ಒದ್ದಾಡಿದವರಿಗೆ ಒದ್ದಾಡಿ ಸೌದು ಅವನು ಅದನ್ನು ಪಡೆದ. ಜೀಸಸ್ ತನ್ನನ್ನೇ ತಾನು ಕ್ರಾಸಿಗೆ ಹಾಕಿ ತನ್ನ ರಕ್ತವೇ ನಿಮಗಿನ್ನು ಪವಿತ್ರ ಪ್ರಸಾದ ಅಂಥೇಳಿ ಪಬ್ಲಿಕ್ಕಲ್ಲಿ ಅದನ್ನು ಧಾರೆ ಎರೆದ. ಹಾಗೆ ಎಷ್ಟು ಜನ ಅದನ್ನು ಕ್ರಾಂತಿ ಅಂದ್ಕೊಳ್ಳಿ, ಶಾಂತಿ ಅಂದ್ಕೊಳ್ಳಿ, ಅದು ನಿಮ್ಮ ಭ್ರಾಂತಿಗೆ ಬಿಟ್ಟಿತ್ತು. ಬಟ್ ಅವರಿಗೆಲ್ಲ ಬೆಳಕು ಸಿಕ್ಕಿದೆ. ಟಿ ವಿ ಚಾನೆಲ್ ಯಾವುದಾದ್ರೇನು ನ್ಯೂಸ್ ಒಂದೇ ಅಲ್ಲ, 2 ಪದ ಆಚೆ ಈಚೆ ಮಾಡ್ಬೋದು, ವಾಯ್ಸ್ ವ್ಯತ್ಯಾಸ ಮಾಡ್ಬೋದು, ಕಂಟೆಂಟನ್ನು ಇಟ್ಕೊಂಡ್ರಾಯ್ತು. ಗೀತೆಯನ್ನು ನಾವು ಒಪ್ತೀವಿ ಅಂದರೆ ಗೀತೆ ಪ್ರಕಾರ ಬದುಕೋಣ. ದೇವರನ್ನ ಒಲಿಸ್ಕೊಳ್ಳೋಕ್ಕೆ ಅಥವಾ ದೇವರ ಹಿಂದೆ ಹೋಗೋಕ್ಕೆ ಸಂಸ್ಕೃತವೇ ಬೇಕಾ ಅಥವಾ ಅವರವರ ಭಾಷೆಗಳಲ್ಲೂ ಕೂಡ ಸಾಧ್ಯವಾ? ನಾನು ಕೇಳೋದು, ನಿಮ್ಮ ಅಮ್ಮ ಇಡೀ ಶಾಸ್ತ್ರ ಹೇಳೋದು ಮಾತೃದೇವೋ ಭವ ಅಂತ ಎಲ್ಲ ಧರ್ಮದಲ್ಲೂ ಹೇಳುತ್ತೆ. ಮೇರಿಗೂ ಜೀಸಸ್ ದೇವರ ಸ್ಥಾನ ಕೊಟ್ಟಿದ್ದ, ಪೈಗಂಬರು ಕೊಟ್ಟಿದ್ದ. ಈಗ ಓಡ್ತಾ ಇರೋ 3 ಧರ್ಮವೇ ತಗೊಳ್ತೀನಿ ನಾನು. ಲೆನಿನು ಅವನ ತಾಯಿ ಗೌರವ ಕೊಡ್ತಿದ್ದ, ಬಸವಣ್ಣ ತಾಯಿ ಗೌರವ ಕೊಟ್ಟಿದ್ದ, ಶಂಕರಾಚಾರ್ಯರು ತಾಯಿಗೋಸ್ಕರ ಸನ್ಯಾಸದಲ್ಲಿದ್ದರೂ ತಾಯಿಯ ಕರ್ಮ ಮಾಡಲಿಕ್ಕೆ ಬಂದಾಗ ಪ್ರಶ್ನೆ ಹಾಕಿದಾಗ ಹೇಳ್ತಾರೆ, ಸನ್ಯಾಸ ಅಂದರೆ ಅವಗುಣಗಳನ್ನು ಬಿಡೋದು, ತಾಯಿಯನ್ನು ಬಿಡೋದಲ್ಲ ಅಂಥೇಳಿ ಪ್ರಾಕ್ಟಿಕಲ್ ತೋರಿಸಿದ್ರು ಭಗವತ್ಪಾದರು. ಸೊ ಹಾಗಾಗಿ ಆ ತಾಯಿ ಅನ್ನೋ ಶಬ್ದಕ್ಕೆ ಜಗತ್ತು ತುಂಬ ಬೆಲೆ ಕೊಡುತ್ತೆ. ನಮ್ಮ ಇಡೀ ಸೃಷ್ಟಿಯನ್ನೇ, ನಮ್ಮ ಭಾರತಿ ಅಂತ ಭೂಮಿಯನ್ನು ಗೌರವಿಸಿದ್ದೀವಿ, ಗಂಗೆಯನ್ನು ಹೆಣ್ಣಿನ ರೂಪದಲ್ಲಿ ಗೌರವಿಸಿದ್ದೀವಿ, ದುರ್ಗೆ ಅಂತ ಆ ತಾಯಿಯನ್ನು ಗೌರವಿಸಿದ್ವಿ, ಮನೆಯಲ್ಲಿ ಆ ಮಗಳು ಅಥವಾ ಮನೆ ಬೆಳಕು ಅಂತ ಹೇಳಿ ದಾಸರು ಹೇಳಿದ್ದಾರೆ. ಸೊ ಆ ಹೆಣ್ಣುತನಕ್ಕೆ ಅದರದ್ದೇ ಆದ ದೊಡ್ಡಸ್ತಿಗೆ ಉಂಟು. ಯಾಕೆ ಪ್ರಪಂಚ ತೋರಿಸ್ಕೊಟ್ಟಿದ್ದವಳು. ಇವತ್ತು ಕಾಮಾಖ್ಯದಲ್ಲಿ ಅವಳ ಮಾತೃಯೋನಿಗೆ ನಮಸ್ಕಾರ ಮಾಡ್ತೀವಿ. ಹಾಗಾಗಿ ವೇದವನ್ನು ವೇದ ಮಾತೆ ಅಂತ ಗೌರವಿಸಿದ್ವಿ. ಸೊ ಆ ತಾಯಿಗೆ ಈ ಶಬ್ದ ಅಂತ ಉಂಟ. ಗಿರಿಯಾಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ. ನಂಬರ್ 64/1 RG ರಸ್ತೆ, RSM ಬ್ಲಾಕ್, ಕೆನರಾ ಬ್ಯಾಂಕ್ ಪಕ್ಕದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ 9035023180. ಮಗುಗೆ ಭಾಷೆ ಬರಲ್ಲ, ಅದು ಸಣ್ಣ ಎಲ್ಲ ಅಳುತ್ತದೆ, ತಾಯಿ ಓಡಿ ಬರ್ತಾಳೆ. ಚೂರು ಬೆಳೀತು ಮಗು, ಅಮ್ಮ ಅಂತಾಳೆ, ಓಡಿ ಬರ್ತಾಳೆ ತಾಯಿ. ಅದು ಇಂಗ್ಲೀಷ್ ಮೀಡಿಯಮ್, ಮಮ್ಮಿ ಅಂತ ಡಮ್ಮಿ ಅಂತ ಕರೆದ್ರು ಬರ್ತಾಳೆ. ತಾಯಿ ಯಾವ ಭಾಷೆಯಲ್ಲಿ ಕರೆದ್ರು ಬಂದಾಯಿತು. ಹಾಗಾದರೆ ತಾಯಿಗೆ ಭಾಷೆ ಅಲ್ಲ ಭಾವ ಮುಖ್ಯ, ಸಂಸ್ಕೃತ ಮುಖ್ಯ ಅಲ್ಲ ಸಂಸ್ಕಾರ ಮುಖ್ಯ. ತಗೊಳ್ಳೋದು ಈ ಲಾಜಿಕ್. ಅದಕ್ಕೆ ನಾನೆಲ್ಲೋ ಒಂದು ಕಡೆ ಓದಿದ್ದೆ, ಭಾಷೆ ಎಂಬುದು ವ್ಯವಹಾರಕ್ಕೆ ಹೊರತು ಉತ್ತಮ ಸಂಬಂಧಕ್ಕಲ್ಲ, ಭಾಷೆಯನ್ನು ಮೀರಿದ ಉತ್ತಮ ಸಂಬಂಧವನ್ನು ಮೂಗ ಕೂಡ ಕಟ್ಟಬಲ್ಲ. ಹೃದಯಕ್ಕೆ ಭಾಷೆ ಇದೆಯೇನಪ್ಪ? ಈ ಭಾಷೆಯೆಲ್ಲ ಡಾಟಾಬೇಸ್ ಯಾವುದು? ನಿಮ್ಮ ಮೆಮೊರಿ ಕಾರ್ಡ್. ಮೊಬೈಲಿನ ಭಾಷೆಯಲ್ಲಿ ಹೇಳಿದರೆ ಮೆಮೊರಿ ಕಾರ್ಡ್. ಆ ಮೆಮೊರಿ ಕಾರ್ಡಲ್ಲಿ ಹಳೇ ಪ್ರೀವಿಯಸ್ ಮೆಮೊರಿ ಇರೋದು ಚಿತ್ತ, ಕಲೆಕ್ಟೆಡ್ ಡಾಟಾ ಬುದ್ಧಿ, ಡಿಸೈರ್ಸಿನ ಒಂದು ಭಾಗ ಅದು ಮನಸ್ಸು. ಈ ಮೂರೂ ಸೇರಿ ಒಂದು ಮೆದುಳು ರೆಡಿಯಾಗಿದೆ. ಅದರೊಳಗೆ 4ನೇ ಭಾಗದಲ್ಲಿ ಟೆಂಪೋರಲ್ ಬ್ರ್ಯಾಂಚಲ್ಲಿ ಜ್ಞಾನವೂ ಉಂಟು. ನಾವು ಈ 3 ತಿಳ್ಕೊಂಡು ಅದಿಲ್ಲ ಅಂದಿದ್ದೀವಿ. ಜ್ಞಾನಿಗಳು ಅದನ್ನು ತಿಳ್ಕೊಂಡು ಇನ್ಸ್ಟ್ರೂಮೆಂಟಿಂದ ಸಿಗುವುದು ಮಾತ್ರ ಸತ್ಯ ಅನ್ನೋದು ನಮ್ಮ ಇನ್ಸ್ಟೆಂಟ್ ವಾದ. ಇಂಟೆಲೆಕ್ಚುವಲ್ ಬೇರೆ ಇದೆ ಅನ್ನೋದು ಜ್ಞಾನಿಗಳ ವಾದ ಅಲ್ವಾ? ನಿಮ್ಮ ಈ ರೀತಿಯ ವಿಚಾರಧಾರೆಗಳಿಂದನೇ ಜನಗಳಿಗೆ ನೀವು ಒಂದು ಅನಾಲಿಸಿಸನ್ನು, ಡಿಸೆಕ್ಷನನ್ನು ನಾನು ಒಪ್ಪದವನು. ಸಾಧನೆ ಎಲ್ಲ ಶೋಧನೆ. ನೀನು ನಿನ್ನನ್ನು ಶೋಧಿಸು, ಅದೇ ಸಾಧನೆ. ಎಲ್ಲವೂ ಅನುಭವದಿಂದ ನಾನು ನೋಡ್ತಾ ಹೋದೆ. ನಾನಿದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಸರಿ, ಇದು ತಪ್ಪು ನನಗನ್ಸಿಲ್ಲ. ಸಮಾಜದಲ್ಲಿ ನಿನ್ನ ಸಾಧನೆಯ ಗುರಿಗೆ ನೀನು, ಈಗ ಅಗೋರಿಗಳು ಅವರೇ ಒಂಥರ ಇರ್ತಾರೆ, ಶವ ಭಸ್ಮ ಹೊಡ್ತಾರೆ. ಈ ಅವಧೂತ ಪಂಥ, ಅಗೋರು ಪಂಥ, ನಾಥ ಪಂಥ ಎಲ್ಲ ಒಂದು ಇದರಲ್ಲಿ ಬರುತ್ತೆ. ಈ 3 ಪಂಥಗಳು, ದತ್ತಾತ್ರೇಯರು ಇಷ್ಟು ಪಂಥಕ್ಕೆ, ಅದಕ್ಕೆ ಅವನನ್ನು ಆದಿಗುರು ಅಲ್ವಾ? ಆದಿಗುರು ಅನ್ನೋದು ಯಾಕೆ? ಯಾವ ಧರ್ಮವನ್ನು ಸೂಫಿ ಸಂತರುಗಳೆಲ್ಲ ಇದ್ದಾರೆ, ಅವರು ರಾಮ್ ರಹೀಮ್ ಎರಡನ್ನೂ ಒಪ್ತಾರೆ. ಸಂತ ಅಂದ್ರೇನು? ಎಲ್ಲರನ್ನ ಸಂತೈಸೋದು, ದೋಷ ಹುಡುಕೋನಲ್ಲ, ದೋಷ ತೆಗಿಯೋನು. ಇದು ಸಂತ ಅನ್ನೋ ಶಬ್ದದ ಮೀನಿಂಗ್. ಇವತ್ತು ಪರಿಸ್ಥಿತಿ ಏನಾಗಿದೆ, ಇದು ಪ್ರಶ್ನೆ. ಅದನ್ನೇ ನಾನು ಹೇಳಲಿಕ್ಕೆ ಹೊಟ್ಟೆ. ನೀವು ಹೇಳಿದ್ರಿ ಸಂತ ಅಂತ ಹೇಳಿದರೆ ಎಲ್ಲರನ್ನೂ ಸಂತೈಸುವನು ಅಂತೇಳಿ. ಆದರೆ ನಾವು ಈಗ ತುಂಬ ವಿದ್ಯಾವಂತರು, ಬುದ್ಧಿವಂತರು, ಸಮಾಜ ತುಂಬ ಉತ್ತಮವಾಗಿ ಈಗ ಡೆವಲಪ್ ಆಗ್ತಿದೆ ಅಂತ ಹೇಳಿದರೂ ಕೂಡ
ಈಗ ನೋಡ್ತಿರ್ಬೋದು ಎಲ್ಲ ವಿಚಾರದಲ್ಲೂ ಅಷ್ಟೇ, ಒಂದಷ್ಟು ಸ್ವಾಮೀಜಿಗಳ ವಿಚಾರದಲ್ಲಾಗಿರ್ಬೋದು, ಧರ್ಮಗಳ ವಿಚಾರದಲ್ಲಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿಗೆ ಸ್ಟಿಕ್ಕನ್ ಆಗ್ತಿದ್ದಾರೆ. ಅಲ್ಲಿ ಕೆಲವೊಂದು ಜಾತಿಗಳು ಬರ್ತವೆ, ಧರ್ಮಗಳು ಬರುತ್ತೆ, ಅದನ್ನು ಹೊರತಾಗಿ ಬೇರೆಯಲ್ಲಿಗೆ ಯಾರೋ ಎಂಟ್ರಿ ಆಗ್ತಾನೆ ಅಂತ ಹೇಳಿದರೆ ಅವನ ಮೂರನೇನು ಅನ್ನೋದು ನೋಡುವಂಥ ಇದಾಗ್ತಿದೆ. ಈ ಎಲ್ಲದರ ನಡುವೆ ನಿಮ್ಮ ವಿಚಾರಧಾರೆಗಳೇನಿದೆ, ಇದೇ ಯಾವುದೇ ಜಾತಿಯನ್ನು ಮೀರಿ, ಧರ್ಮವನ್ನು ಮೀರಿ ಪ್ರತಿಯೊಬ್ಬರಿಗೂ ಕೂಡ ವಿನಯ್ ಗುರೂಜಿಯವರು ಇಷ್ಟ ಆಗ್ತಾರೆ, ನಿಮ್ಮನ್ನು ಪ್ರೀತಿಸ್ತಾರೆ. ಹಾಗಾದರೆ ಒಂದು ಬೇರೆ ರೀತಿಯಂಥ ಬದಲಾವಣೆಯನ್ನು ಈ ಸಮಾಜ ವಿನಯ್ ಗುರೂಜಿಯವರ ಮೂಲಕ ನೋಡ್ಬೋದಾ? ನಾನು ಬದಲಾದರೆ ನನ್ನ ಸುತ್ತ ಬದಲಾಗುತ್ತೆ ಅನ್ನೋದು ನಮ್ಮದವನ್ನ, ಇನ್ನೊಬ್ಬರ ಬದಲಾವಣೆಯಲ್ಲಿ ನನ್ನ ಇಂಪ್ಯಾಕ್ಟ್ ಏನಿರೋದಿಲ್ಲ. ನಾನು ಅರಳಿದರೆ ನನ್ನ ಪರಿಮಳದಿಂದ, ಹೂವಿನ ಪರಿಮಳದಿಂದ ಪಕ್ಕದವರ ದುರ್ಗಂಧವನ್ನು ತೆಗಿಲಿಕ್ಕಾಗ್ತದೆ. ಪ್ರಾಕ್ಟಿಕಲ್ ಟ್ರುತ್ ಇದೆ. ಗಂಗೆ ತನ್ನ ಪಾವಿತ್ರತೆಯಿಂದ ಅಲ್ಲಿದ್ದವರನ್ನೆಲ್ಲ ಶುದ್ಧ ಮಾಡ್ತಾಳೆ. ಇದನ್ನು ಹೋಲಿ ವಾಟರ್ ಅಂಥೇಳಿ ಅಲ್ಲಿ ಹೇಳ್ತಾರೆ, ಇಲ್ಲಿ ಗಂಗಾಜಲ ಅಂತಾರೆ, ಜಮ್ಜಮ್ಮಿನ ನೀರು ಅಂಥೇಳಿ ಅಲ್ಲಿ ಹೇಳ್ತಾರೆ. ನೀರು H2O ಕಾಮನ್ ಎಲ್ಲ. ಪಾವಿತ್ರತೆ ಬಂದಿದ್ದು ಹೇಗೆ? ಒಂದು ಭಾವನೆಯಿಂದ, ನೋಡುವ ದೃಷ್ಟಿ, ಇನ್ನೊಂದು ಅಲ್ಲಿಯ ತಪಸ್ಸಿಂದ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗಿರಿಯಾಸ್ದಲ್ಲಿ ಗಣೇಶ ಹಬ್ಬ ಮತ್ತು 53rd ಆನಿವರ್ಸರಿ ಸೆಲೆಬ್ರೇಷನ್ಸ್. 11 ಕೋಟಿವರೆಗೂ ಫ್ರೀ ಗಿಫ್ಟ್ಸ್, 20,000 ಸ್ಮಾರ್ಟ್ ಕಾಲಿಂಗ್ ವಾಚ್ ಫ್ರೀ. ಗಿರಿಯಾಸ್ ಸಿನ್ಸ್ 1971. ಗಿರಿಯಾಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ. ನಂಬರ್ 64/1 RG ರಸ್ತೆ, RSM ಬ್ಲಾಕ್, ಕೆನರಾ ಬ್ಯಾಂಕ್ ಪಕ್ಕದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ 9035023180.